Okay, so good morning to all. So in the previous class, we have seen with what are the needs for public awareness. Okay, remembered everyone? In the previous class, we have seen what are the needs for the public awareness. Okay, public awareness ಅದಕ್ಕಂತಂದ್ರೆ ಒಂದು ಎನ್ವಿರಾನ್ಮೆಂಟ್ನ ಉಳ್ಸಾಕ ಏನೇನು ನೀಡ್ ಅದ ಅಂತೇಳಿ ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸ್ನಾಗ ನೆನ್ಪದ ಪ್ಲೀಸ್ ರಿಪ್ಲೈ ರಿಮೆಂಬರ್ಡ್ ನೆನ್ಪದ ಯಾರಿಗಾದ್ರು ಏನಿಲ್ಲ yes or no at least chat there or at least just raise your hands okay ಅದನ್ನು ಹೇಳ್ಬೇಕು ನೋಡ ಚಾಟ್ ಮಾಡ್ರಿ ರೈಸರ್ ಹ್ಯಾಂಡ್ಸ್ ಮಾಡ್ರಿ ಸಣ್ಣ ಹುಡುಗರು ಅದಿರ್ ನೋಡ ಒಟ್ಟ ನೀವು ಸಣ್ಣ ಹುಡುಗರಿಗೆ ಸಾಲಿ ಒಳಗೆ ಹೇಳ್ತಾರಲ್ಲ ಊಟ ಮಾಡ್ರಿ ಕುಂದ್ರಿ ನಿಂದ್ರಿ ಹಂಗಾತ್ ನಿಮ್ಗೆ okay so today we'll start with the topic called as natural resources and associated problems okay ನೆಕ್ಸ್ಟ್ ನ್ಯಾಚುರಲ್ ರಿಸೋರ್ಸಸ್ ಏನದಾವ ಮತ್ತು ಅದರ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಏನದಾವ ಅಂತ ಹೇಳಿ ನೋಡೋಣ ಅಂತ ಇವತ್ತು ಓಕೆ ಸೊ ಫಸ್ಟ್ ಆಫ್ ಆಲ್ ದರ್ ಆರ್ ಮೆನಿ ನ್ಯಾಚುರಲ್ ರಿಸೋರ್ಸಸ್ ಓಕೆ ಲೈಕ್ ಫಾರೆಸ್ಟ್ ವಾಟರ್ ಓಕೆ ಏರ್ ಓಕೆ ಆಮೇಲೆ ಬಹಳಷ್ಟು ನ್ಯಾಚುರಲ್ ರಿಸೋರ್ಸಸ್ ಅದಾವ ಸೊ ಇಲ್ಲಿ ನಿಮಗೆ ಒಂದು 4-5 ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಾನವ ಓಕೆ ಸೊ first we'll see about the forest resources ಬಗ್ಗೆ ನೋಡೋಣ ಅಂತ ದಿನ ಜಾಯ್ನ್ ಆಗ್ತಾರೆ ನೋಡಿ ಲಿಂಕ್ ಕಳಿಸ್ 10 ನಿಮಿಷ ದಿನ ಜಾಯ್ನ್ ಆಗ್ತಾರೆ ನೋಡಿ just a second okay so India is endowed with forest resources rich in diverse flora and fauna okay so India ಒಳಗೆ ಏನದಲ್ಲ ಬಹಳಷ್ಟು ಫಾರೆಸ್ಟ್ ರಿಸೋರ್ಸಸ್ ಅದ ಅಂತ ಹೇಳಾಕತ್ತಾನ ಸೊ ದೇರ್ ಆರ್ ಮನಿ ಭಾಳ ಫಾರೆಸ್ಟ್ ರಿಸೋರ್ಸಸ್ ಅದ ಅಂತ ಹೇಳಿ ಇಂಡಿಯಾ ಒಳಗೆ ಹೇಳಾಕತ್ತಾನ ಓಕೆ ಸೊ ಅಕಾರ್ಡಿಂಗ್ ಟು ಅಫಿಷಿಯಲ್ ರಿಪೋರ್ಟ್ ಪ್ರಕಾರ the forest cover in the country is estimated to be about 20% of the total geographical area okay so India ಒಳಗ 20% of the total geographical area ಅಂತ ಹೇಳತ್ತಾನ ವರ್ಲ್ಡ್ ಒಳಗ geographical area ಎಷ್ಟದಲ್ಲ ಅದ್ರಾಗಿಂದ 20% ಇಂಡಿಯಾ ಒಳಗ ಅದ ಅಂತ ಹೇಳ್ತಾನ ಓಕೆ ಸೊ ಅದ್ರಾಗ ಮತ್ತೆ ಸಪ್ರೇಟ್ ತಗೋಣ ಫಾರೆಸ್ಟ್ ಒಳಗ which includes dense forest 12% okay dense forest 12% ಅದ okay open forest 8% of the okay and India has approximately 7% of the total mangrove forest okay 12% ಒಳಗ dense forest ಅದ open forest 8 ಅದ ಆಮೇಲೆ mangrove forest 7% ಅದ ಅಂತ ಹೇಳ್ತಾನೆ okay so overall he is saying that there are 20% of the world geographical area so total geographical area another 20% India agada so 12% for dense forest 8% for open forest and 7% for mangrove forest anta ಹೇಳ್ತಾನೆ okay so totally he is saying about the forest okay next the forest types vary from tropical rain forest ಅಂದ್ರೆ ಬೇರೆ types of forest ಅದಾವ ಅಂತ ಹೇಳ್ತಾನೆ ನೋಡ್ರಿ ನಾರ್ತ್ ಈಸ್ಟರ್ನ್ ಇಂಡಿಯಾ ಒಳಗ್ ಓಕೆ ನಾರ್ತ್ ಈಸ್ಟರ್ನ್ ಇಂಡಿಯಾ ಒಳಗ್ ಅಂತಂದ್ರೆ ಇಟ್ ಕಮ್ಸ್ ನಾರ್ತ್ ಈಸ್ಟರ್ನ್ ಅಂತಂದ್ರೆ ಆ ಕಡೆ ಅಸ್ಸಾಂ ಅದ ಕರೆಕ್ಟ್ ಅಸ್ಸಾಂ ಒರಿಸ್ಸಾ ಅದೇ ಅಲ್ಲ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಹಾ ಅಸ್ಸಾಂ ಒರಿಸ್ಸಾ ಆ ಕಡೆ ಎಲ್ಲ ನಾವೇನ್ ನೋಡ್ತೀವಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ನೋಡ್ತೀವಿ ಅಂತ ಹೇಳ್ತೀವಿ ನಾರ್ತ್ ಈಸ್ಟರ್ನ್ ಏರಿಯಾ ಒಳಗ್ ಓಕೆ ನಾರ್ತ್ ಈಸ್ಟರ್ನ್ ಏರಿಯಾ ಒಳಗ್ ನಮ್ಗ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಸಿಗ್ತಾವ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ಓಕೆ ವೆಸ್ಟರ್ನ್ ಘಾಟ್ಸ್ ಅಂಡ್ ಅಂಡಮಾನ್ ನಿಕೋಬಾರ್ ಒಳಗ ವೆಸ್ಟರ್ನ್ ಘಾಟ್ಸ್ ಸಿಗ್ತಾವ ಅಂತ ಹೇಳ್ತೀವಿ ಓಕೆ ಸೊ ಅಂಡಮಾನ್ ಅಂಡ್ ನಿಕೋಬಾರ್ ವೆಸ್ಟರ್ನ್ ಘಾಟ್ಸ್ ಒಳಗ ನಮ್ಗ ಡೆಸರ್ಟ್ ರಿಲೇಟೆಡ್ ಸಾರಿ ಹಾ ಅಂಡಮಾನ್ ನಿಕೋಬಾರ್ನಾಗ ವೆಸ್ಟರ್ನ್ ಘಾಟ್ಸ್ ಸಿಗ್ತದ ಅಂತ ಹೇಳ್ತೀವಿ ಓಕೆ ಆಮೇಲೆ ಗುಜರಾತ್ ಅಂಡ್ ರಾಜಸ್ಥಾನ್ ಒಳಗ ನಮಗ ಡೆಸರ್ಟ್ ಸಿಗ್ತದ ಅಂತ ಹೇಳ್ತೀವಿ ಓಕೆ ಹೇಳಾಕತ್ತಾನವ ಗುಜರಾತ್ ಒಳಗ ಡೆಸರ್ಟ್ ಸಿಗ್ತದ ಅಂತ ಹೇಳ್ತಾನ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಒರಿಸ್ಸಾ ಆಂಧ್ರ ಪ್ರದೇಶ್ ಅಂಡ್ ಅಂಡಮಾನ್ ಅಂಡ್ ನಿಕೋಬಾರ್ ಇಲ್ಲೆಲ್ಲ ಏನ ಆಂಧ್ರ ಪ್ರದೇಶ್ ಇಲ್ಲೆಲ್ಲ ಏನ್ ಸಿಗ್ತಾವ ರೀಚ್ ಮ್ಯಾಂಗ್ರೋವ್ ಫಾರೆಸ್ಟ್ ಸಿಗ್ತಾವ ಅಂತ ಹೇಳ್ತಾನ ಓಕೆ ಆಮೇಲೆ ಲಾಸ್ಟ್ಲಿ ಡ್ರೈ ಅಲ್ಪೈನ್ ಫಾರೆಸ್ಟ್ ಇನ್ ವೆಸ್ಟರ್ನ್ ಹಿಮಾಲಯಸ್ ಓಕೆ ವೆಸ್ಟರ್ನ್ ಹಿಮಾಲಯಸ್ ಒಳಗ
ಡ್ರೈ ಅಲ್ಪೈನ್ ಫಾರೆಸ್ಟ್ ಸಿಗ್ತದೆ ಅಂತ ಹೇಳ್ತಾನೆ. ಓಕೆ, ಟೋಟಲಿ ಡಿಫ್ರೆಂಟ್ ಫಾರೆಸ್ಟ್ ನಮ್ದು ಇಂಡಿಯಾ ಒಳಗದ ಅಂತ ಹೇಳ್ತಾನೆ. ಒನ್ ಇಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಓಕೆ, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಇಸ್ ವೆಸ್ಟರ್ನ್ ಘಾಟ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಇಸ್ ಡೆಸರ್ಟ್ ಏರಿಯಾ ರಿಲೇಟೆಡ್. ಓಕೆ, ನೆಕ್ಸ್ಟ್ ರೀಚ್ ಮ್ಯಾಂಗ್ರೂವ್. ಓಕೆ, ಆಮೇಲೆ ಡ್ರೈ ಅಲ್ಪೈನ್ ಫಾರೆಸ್ಟ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್ ವಿ ಆರ್ ಗೋಯಿಂಗ್ ಟು see in our India. Okay, we want that just a second. ಓಕೆ, ನೋಡಿ ತೋರಿಸ್ತೀನಿ ನಿಮಗೆ ಮ್ಯಾಂಗ್ರೂವ್ ಫಾರೆಸ್ಟ್ ಅದೆಲ್ಲ. ಓಕೆ, ಹೆಂಗಿರ್ತದೆ ಅಂತ ಹೇಳಿ. Okay, these all are of mangrove forest. Okay, images ಕಾಣಕತ್ತದಲ್ಲ ನಿಮ್ಗೆ? ಇಮೇಜಸ್ ಪ್ಲೀಸ್ ರಿಪ್ಲೈ. ಮ್ಯಾಂಗ್ರೂವ್ ಫಾರೆಸ್ಟ್ ಇಮೇಜಸ್ ಕಾಣಕತ್ತದೆ? ನೋ ಮ್ಯಾಮ್, ಕಾಣಕತ್ತಿಲ್ಲ. ಗೂಗಲ್ ಸರ್ಚ್ ಮಾಡಿ ತೋರ್ಸಾತೀನಿ. ಕಾಣಕತ್ತಿದೆ? ಇಲ್ಲ, ಇಲ್ರಿ ಮ್ಯಾಮ್, ಕಾಣತಿಲ್ಲ. ಜಸ್ಟ್ ಅ ಸೆಕೆಂಡ್. ಈಗ ಕಾಣಿಸಕತ್ತಿದೆ? ಹಾ ರೀ ಮ್ಯಾಮ್, ಕಾಣಸ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ಹೇಳ್ಬೋದು. ಸೊ ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗ ಈ ಟೈಪ್ ಆಫ್ ಫಾರೆಸ್ಟ್, ಆಮೇಲೆ ವಾಟರ್ ಹಿಂಗೆಲ್ಲ ನಮಗ್ ಸಿಗ್ತದೆ. ಓಕೆ, ಆಮೇಲೆ ಏನ್ ಹೇಳ ನಿಮ್ಗೆ ಅಲ್ಪೈನ್ ಡ್ರೈ ಫಾರೆಸ್ಟ್ ಅಲ್ಲ, ಅಲ್ಪೈನ್ ಡ್ರೈ ಫಾರೆಸ್ಟ್ ತೋರಿಸ್ಲಿ ನಿಮ್ಗೆ. ಅಲ್ಪೈನ್ ಡ್ರೈ ಫಾರೆಸ್ಟ್. ಓಕೆ, ಸಿ ದೀಸ್ ಆಲ್ ಆರ್ ದ ಅಲ್ಪೈನ್ ಡ್ರೈ ಫಾರೆಸ್ಟ್. ಓಕೆ, ಇದು ಎಲ್ಲ ನಮಗೆ ಎಲ್ಲಿ ಸಿಗ್ತದೆ ಅಂತಂದ್ರೆ ಹಿಮಾಲಯನ್ ರೀಸನ್ಸ್ ಒಳಗೆ ಸಿಗ್ತದೆ. ಓಕೆ, ಸೊ ಹಿಮಾಲಯನ್ ರೀಸನ್ ಒಳಗ ನಮ್ಗೆ ಅಲ್ಪೈನ್ ಫಾರೆಸ್ಟ್ ಸಿಗ್ತದೆ ಅಂತ ಹೇಳ್ಬೋದು. ಸೊ ಹಿಮಾಲಯನ್ ರೀಸನ್, ಆಮೇಲೆ ಮೌಂಟೇನ್ಸ್ ರಿಲೇಟೆಡ್ ಅಲ್ಲಿ ಇರ್ತದಲ್ಲ ಅಲ್ಲೇ. ಓಕೆ, ನೆಕ್ಸ್ಟ್ ಡೆಸರ್ಟ್ ಫಾರೆಸ್ಟ್ ತೋರಿಸ್ರಿ. ಡೆಸರ್ಟ್ ಫಾರೆಸ್ಟ್, ಡೆಸರ್ಟ್ ಗುಜರಾತ್ ಅಂಡ್ ರಾಜಸ್ಥಾನ್ ಕಡೆ ನಮ್ಗ ದೀಸ್ ಟೈಪ್ ಆಫ್ ಡೆಸರ್ಟ್ ಏರಿಯಾಸ್, ಡೆಸರ್ಟ್ ಫಾರೆಸ್ಟ್ ನಮ್ಗ ಸಿಗ್ತದೆ ಅಂತ ಹೇಳ್ಬೋದು. ಈ ಟೈಪ್ ಇರ್ತದೆ ನೋಡ್ರಿ. ಡೆಸರ್ಟ್ ಫಾರೆಸ್ಟ್ ಅಂದ್ರೆ ಮರುಭೂಮಿ ಒಳಗ ಅದೇ ಅಂತದ ಗಿಡಗಳು ಬೆಳಿತಾವ, ಮತ್ತ ಬೇರೆ ಗಿಡಗಳು ಬರಂಗಿಲ್ಲ. ಓಕೆ, ಸೊ ದೀಸ್ ಆಲ್ ಆರ್ ದ ಡೆಸರ್ಟ್ ಫಾರೆಸ್ಟ್ ಅಂತ ಹೇಳ್ಬೋದು. ಓಕೆ, ಮತ್ತೆ ಅದು ಉಳಿತು ಮ್ಯಾಂಗ್ರೂವ್ ಆಯ್ತು. ವೆಸ್ಟರ್ನ್ ಘಾಟ್ಸ್ ಅಲ್ಲ, ವೆಸ್ಟರ್ನ್ ಘಾಟ್ಸ್. So these are some western ghats. Okay, so western ghats ಒಳಗ ನಮ್ಗೆ ಈ ಟೈಪ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್ ನ ಸಿಗ್ತಾವ ಅಂತ ಹೇಳ್ಬೋದು. ಓಕೆ, so totally we can say that in India we have different types of forest. Okay, ಕಾಣಿಸುತ್ತಲ್ಲ ಎಲ್ಲರಿಗೂ? ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್ ನ ನೋಡಿದ್ರಲ್ಲ? ಬಹಳಷ್ಟು ಇದಾವ, ನೀವು ಸರ್ಚ್ ಮಾಡಿ ನೋಡ್ರಿ. ಜಸ್ಟ್ ಗೂಗಲ್ ಸರ್ಚ್ ಮಾಡಿ ನೋಡ್ರಿ ಎಲ್ಲಾರು. ಓಕೆ, ಗೂಗಲ್ ಸರ್ಚ್ ಮಾಡಿ ನೋಡಿದಾಗ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾ ಅಂತ ಹೊಡೆದ್ ನೋಡ್ರಿ, ಅಲ್ಲಿ ನಿಮಗೆಲ್ಲ ಕಾಣಿಸ್ತದೆ. ಓಕೆ, ಬೇರೆ ಬೇರೆ ಟೈಪ್ಸ್ ಆಫ್ ಫಾರೆಸ್ಟ್ ನಿಮ್ಗೆ ಡಿಸ್ಪ್ಲೇ ಮಾಡ್ತಾನೆ. ಓಕೆ, ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಇಲ್ಲಿ ಏನಾಯ್ತು, ಜಸ್ಟ್ ಫಾರೆಸ್ಟ್ ಬಗ್ಗೆ ಹೇಳ್ದವ. ಸೊ ಫಾರೆಸ್ಟ್ ಒಳಗೆ ಏನೇನದ ಏನೇನಿಲ್ಲ, ಎಷ್ಟು ಫಾರೆಸ್ಟ್ ನಾವು ನೋಡ್ತೀವಿ ಅಂತ ಹೇಳಿ. ಸೊ ಜಸ್ಟ್ ಗಿವನ್ ದ ಎಕ್ಸ್ಪ್ಲನೇಷನ್ ಅಬೌಟ್ ದ ಫಾರೆಸ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸೇಯಿಂಗ್ ಅಬೌಟ್ ದ ಯೂಸಸ್ ಆಫ್ ಫಾರೆಸ್ಟ್. ಓಕೆ, ಸೊ ಫಾರೆಸ್ಟ್ ಇಂದ ಏನೇನ್ ಯೂಸಸ್ ಅದಾವ ಅಂತೇಳಿ ನೋಡ್ತೀವಿ ಇಲ್ಲಿ. ಓಕೆ, ಇನ್ ಇಂಡಿಯಾ ಫಾರೆಸ್ಟ್ ಫಾರ್ಮ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಪೀಪಲ್ ಅಂತ ಹೇಳ್ತಾನೆ. ಓಕೆ, ಸೊ ಇಂಡಿಯಾ ಒಳಗೆ ಏನದ ಫಾರೆಸ್ಟ್ ಒಂದ ಪೀಪಲ್ ಸಲಾಗ ಹೆಲ್ಪ್ಫುಲ್ ಅದ ಅಂತ ಹೇಳ್ಬೋದು. ಇಂಟಿಗ್ರಲ್ ಪಾರ್ಟ್ ಅಂತಂದ್ರೆ ಪೀಪಲ್ ಇಂದ ಒಂದು ಪಾರ್ಟ್ ಅದ. ಫಾರೆಸ್ಟ್ ಮನುಷ್ಯಂದ ಏನಂತ ಜೀವಿಸಾಕ ಒಂದ ಪಾರ್ಟ್ ಅದ ಅಂತ ಹೇಳ್ತಾನೆ. ಓಕೆ, ಸೊ ಏನೇನ್ ಕೊಡ್ತದ ನೋಡ್ರಿ. ಫಾರೆಸ್ಟ್ ಪ್ರೊವೈಡ್ಸ್ ಎ ನಂಬರ್ ಆಫ್ ಮೆಟೀರಿಯಲ್ಸ್ ಅಂಡ್ ಸರ್ವಿಸಸ್ ಟು ದ ಪೀಪಲ್ ಅಟ್ ಲಾರ್ಜ್. ಓಕೆ, ಸೊ ಫಾರೆಸ್ಟ್ ಏನ್ ಮಾಡ್ತದ,
ನಂಬರ್ ಆಫ್ ಮೆಟೀರಿಯಲ್ಸ್ ಅಂಡ್ ಸರ್ವಿಸಸ್ ಟು ಪೀಪಲ್ ಕೊಡ್ತದ ಅಂತ ಹೇಳ್ತಾನೆ. ಸೊ ಬಹಳಷ್ಟು ಏನಾದ್ರು ಮೆಟೀರಿಯಲ್ಸ್ ಸರ್ವಿಸಸ್ ಇಂಥವೆಲ್ಲ ಫಾರೆಸ್ಟ್ ನಿಂದ ನಮ್ಗೆ ಸಿಗ್ತಾವ ಅಂತ ಹೇಳ್ತಾನೆ. ವೇರಿಯಸ್ ಟೈಪ್ಸ್ ಆಫ್ ಯೂಸಸ್ ಅಂಡ್ ಫಂಕ್ಷನ್ಸ್ ಆಫ್ ಫಾರೆಸ್ಟ್. ಓಕೆ, ಏನೇನ್ ಅಂತಾರೆ ಯೂಸಸ್ ಮತ್ತೆ ಫಂಕ್ಷನ್ಸ್ ಎಲ್ಲ ಇಲ್ಲೇ ನಮ್ಗೆ ಲೀಸ್ಟ್ ಮಾಡಿ ನೋಡೋಣ. ಓಕೆ, ಸೊ ಫಸ್ಟ್ ಲೋಕಲ್ ಕನ್ಸಂಪ್ಟಿವ್ ಯೂಸ್ ಅಂದ್ರೆ ಪೀಪಲ್ ಫಾರೆಸ್ಟ್ ನಿಂತ ಲೋಕಲ್ ಆಗಿ ಏನ್ ಯೂಸ್ ಮಾಡ್ತಾನಂತ ಹೇಳಕತ್ತಾನ. ಓಕೆ, local people collect materials from forests and use them in their daily lives for their substances. Okay, people ಏನದ ತಮ್ದು ಡೈಲಿ ಲೈಫ್ಸ್ ಒಳಗ ಫಾರೆಸ್ಟ್ ನಿಂತ ಮೆಟೀರಿಯಲ್ಸ್ ತಗೋತಾರೆ, ತಗೊಂಡು ಅವ್ರ ಡೈಲಿ ಲೈಫ್ಸ್ ಗೆ ಯೂಸ್ ಮಾಡ್ತಾರೆ ಅಂತ. ಸೊ ಈ ಎಂತ ಮೆಟೀರಿಯಲ್ಸ್ ಅಂತಂದ್ರೆ ಲೈಕ್ ಫುಡ್ ಸಲಾಗ ರೂಟ್ಸ್, ಫ್ರೂಟ್ಸ್, ಟ್ಯೂಬರ್ಸ್, ಫಿಶ್, ಮಶ್ರೂಮ್, ಅನಿಮಲ್ಸ್ ಮೀಟ್ ಎಕ್ಸೆಟ್ರಾ. ಸೊ ಇವೆಲ್ಲಾನು ನಮಗ ಫಾರೆಸ್ಟ್ ನಿಂದ ಸಿಗ್ತದೆ. ಓಕೆ, ನಿಮ್ ರೂಟ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಟ್ಯೂಬರ್ಸ್ ಇರ್ಬೋದು, ಆಮೇಲೆ ಅನಿಮಲ್ಸ್ ಮೀಟ್ ಇರ್ಬೋದು. ಸೊ ಇವೆಲ್ಲಾನು ನಮ್ಗ ಊಟ ಮಾಡೋದ್ ಸಲಾಗ ಫುಡ್ ಸಲಾಗ ಫಾರೆಸ್ಟ್ ನಿಂದ ನಮ್ಗೆ ಇವೆಲ್ಲ ಸಿಗ್ತಾವ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಫೋಡ್ಲರ್ ಫಾರ್ ಕ್ಯಾಟಲ್, ನಿಮ್ ಕ್ಯಾಟಲ್ಗೆ ಫೋಡರ್ಗೂ ಸಿಗ್ತಾವ ಅಂತ ಹೇಳ್ತಾನೆ. ಓಕೆ, ಸೊ ಫ್ಯೂಲ್ ವುಡ್ ಫಾರ್ ಕುಕಿಂಗ್ ಸಲಾಗ ಫ್ಯೂಲ್ ವುಡ್. ಈಗೆಲ್ಲ ನಿಮ್ಗೆ ಗ್ಯಾಸ್ ಬಂದ. ಓಕೆ, ಬಟ್ ಅವಾಗೆಲ್ಲ ಏನ್ ಮಾಡ್ತಿದ್ರು, ಫಾರೆಸ್ಟ್ ಅಂತ ಕಟ್ಟಿಗೆ ತಗೊಂಡ್ಬಂದ ಕುಕಿಂಗ್ ಮಾಡ್ತಿದ್ರು. ಓಕೆ, ಸೊ ಫ್ಯೂಲ್ ವುಡ್ ಫಾರ್ ಕುಕಿಂಗ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಲೈಕ್ ಪೋಲ್ಸ್, ಪ್ಯಾಚಿಂಗ್, ಲೀವ್ಸ್. ಓಕೆ, ಕನ್ಸ್ಟ್ರಕ್ಷನ್ ಸಲಾಗ ಅವು ಏನಂತಾರೆ ಟೊಂಗಿ ಅಂತೀವಿ ನೋಡ್ ನಾವು. ಓಕೆ, ಸೊ ಕನ್ಸ್ಟ್ರಕ್ಷನ್ ಸಲಾಗ ಟೊಂಗಿಗಳು, ಆಮೇಲೆ ಅದ್ರದ್ದು ಲೀವ್ಸ್, ಸೊ ಇವೆಲ್ಲ ತಗೊಂಡ್ಬಂದು ಫಾರೆಸ್ಟ್ ನಾಗಿಂದ ತಗೊಂಡ್ಬಂದು ಕನ್ಸ್ಟ್ರಕ್ಷನ್ ಮಾಡ್ಕೋತಿದ್ರು. ಓಕೆ, ನೆಕ್ಸ್ಟ್ ಫೈಬರ್ಸ್ ಫಾರ್ ವಿವಿಂಗ್ ಬಾಸ್ಕೆಟ್. ಓಕೆ, ರೋಪ್ಸ್, ನೈಟ್ಸ್, ಮ್ಯಾಟ್ಸ್. ಓಕೆ, ಬಾಸ್ಕೆಟ್ಸ್ ವೀವ್ ಮಾಡಕ, ರೋಪ್ಸ್ ಸಲಾಗ, ನೈಟ್ಸ್ ಸಲಾಗ, ಮ್ಯಾಟ್ಸ್ ಸಲಾಗ, ಎಲ್ಲದಕ್ಕೂ ನಾವು ಫೈಬರ್ಸ್ ನ ಯೂಸ್ ಮಾಡ್ತೀವಿ ಫಾರೆಸ್ಟ್ ಅಂತ ಹೇಳ. ಓಕೆ, ನೆಕ್ಸ್ಟ್ ಮೆಡಿಸಿನ್. ಓಕೆ, ಅದ್ ಮೆಡಿಸಿನ್ ಅಂತಂದ್ರೆ ಮೆಡಿಕಲ್ ಪ್ಲಾಂಟ್ಸ್ ಫಾರ್ ಟ್ರೀಟಿಂಗ್ ಕಾಮನ್ ಡಿಸೀಸಸ್. ಸಮ್ ಕಾಮನ್ ಡಿಸೀಸಸ್ ನ ಟ್ರೀಟ್ ಮಾಡಕ ಮೆಡಿಕಲ್ ಪ್ಲಾಂಟ್ಸ್ ನ ತಗೋತೀವಿ. ಇವನ್ ನೌ ಡೇಸ್ ಇನ್ ಆಯುರ್ವೇದ. ಓಕೆ, ಸೊ ಆಯುರ್ವೇದ ದೇ ಆರ್ ಯೂಸಿಂಗ್ ಮೆಡಿಕಲ್ ಪ್ಲಾಂಟ್ಸ್. ಓಕೆ, ಬಿಫೋರ್ ಇವೆಲ್ಲ ಅಲೋಪತಿಕ್ ಅವೆಲ್ಲ ಬರಕ್ಕಿತ್ತಪ್ಪಿಲ್ಲ ಏನಿರ್ತಿದ್ವು ಅಲ್ಲಿ ಫಾರೆಸ್ಟ್ ನಾಗಿಂದು ಸಣ್ಣ ಗಿಡಗಳು ತಗೊಂಡ್ಬಂದು ಕುಟ್ಟಿ ಮಾಡಿ ಕೊಡ್ತಿದ್ರು ನೋಡ್ರಿ, ಹಳಿ ಪಿಕ್ಚರ್ಸ್ ಗಳು ನೋಡ್ರಿ. ಓಕೆ, ಸೊ ಅಲ್ಲೆಲ್ಲ ಕುಟ್ಟಿ ಮಾಡಿ ಅದ್ರಾಗೆಲ್ಲ ಏನೇನೋ ಹಾಕಿ ಔಷಧ ರೆಡಿ ಮಾಡಿ ಕೊಡ್ತಿದ್ರು. ಓಕೆ, ಸೊ ಅವಾಗ ಹಂಗ್ ಕೊಡ್ತಿದ್ರು. ಈಗ ಆಯುರ್ವೇದಿಕ್ ನ ಯೂಸ್ ಮಾಡಕತ್ತಾರ. ಸೊ ದೀಸ್ ಆರ್ ದ ಸಮ್ ಕಾಮನ್ ಅಥವಾ ಲೋಕಲ್ ಯೂಸಸ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ಬೋದು. ಓಕೆ, ಸೊ ಇದಕ್ಕ ಫುಡ್ ಸಲಾಗ, ಓಕೆ, ಕ್ಯಾಟಲ್ ಸಲಾಗ ಫೋಡ್ಲರ್, ಆಮೇಲೆ ಫ್ಯೂಲ್ ವುಡ್ ಕುಕಿಂಗ್ ಸಲಾಗ ಫ್ಯೂಲ್ ವುಡ್ ತಗೋತೀವಿ, ಕನ್ಸ್ಟ್ರಕ್ಷನ್ ಸಲಾಗ. ಓಕೆ, ನೆಕ್ಸ್ಟ್ ಫೈಬರ್ಸ್ ತಗೋತೀವಿ ಏನಾದ್ರು ವೀವ್ ಮಾಡಕ. ಓಕೆ, ಆಮೇಲೆ ಮೆಡಿಸಿನ್ ಸಲಾಗ ಪ್ಲಾಂಟ್ಸ್ ನಾವು ತಗೋತೀವಿ. ದಿಸ್ ಆರ್ ದ ಸಮ್ ಕಾಮನ್ ಅಥವಾ ಲೋಕಲ್ ಯೂಸಸ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರೊಡಕ್ಟಿವ್ ಆರ್ ಮಾರ್ಕೆಟ್ ಯೂಸ್ ಸಲಾಗ ಏನೇನ್ ತಗೋತೀವಿ ಅಂತಂದ್ರೆ ಪ್ರಾಡಕ್ಟ್ಸ್ ಕಲೆಕ್ಟೆಡ್ ಫ್ರಮ್ ಮಾರ್ಕೆಟ್ಸ್ ಆರ್ ಸೋಲ್ಡ್ ಇನ್ ದ ಮಾರ್ಕೆಟ್ ಫಾರ್ ಎಕನಾಮಿಕಲ್ ರಿಟರ್ನ್ಸ್. ಇಂಪೋರ್ಟ್ ಅಂದ್ರೆ ಮಾರ್ಕೆಟ್ ಸಲಾಗ ನಾವು ಸೋಲ್ಡ್ ಮಾಡಕ. ಓಕೆ, ಅಂದ್ರೆ ನಮ್ದು ಬಿಸ್ನೆಸ್ ಸಲಾಗ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಸಲಾಗ ಏನೇನ್ ತಗೋತೀವಿ ಅಂತಂದ್ರೆ ನಾನ್ ಟಿಂಬರ್ ಫಾರೆಸ್ಟ್ ಲೈಕ್ ಫ್ಯೂಲ್, ವುಡ್, ಫ್ರೂಟ್ಸ್, ಫೈಬರ್, ಹನಿ, ಗಮ್ ಎಕ್ಸೆಟ್ರಾ. ಓಕೆ, ಸೊ ನಾನ್ ಟಿಂಬರ್ ಫಾರೆಸ್ಟ್ ಅಂತ ಫ್ಯೂಲ್ ತಗೋತೀವಿ. ಓಕೆ, ಫ್ಯೂಲ್ ವುಡ್ ಅಂತಂದ್ರ ಇದು ಕಟ್ಗಿ. ಓಕೆ, ಸೊ ಅದು ತಗೋತೀವಿ, ಫ್ರೂಟ್ಸ್ ತಗೋತೀವಿ ಅಂತ ಹೇಳ್ಬೋದು, ಫೈಬರ್ಸ್, ಹನಿ, ಗಮ್ಸ್ ಇವೆಲ್ಲ ತಗೊಂಡು ನಾವು ಮಾರ್ಕೆಟ್ ನಾಗ ಮಾರ್ತೀವಿ. ಓಕೆ, ಸೋಲ್ಡ್ ಮಾಡ್ತೀವಿ. ಎಕನಾಮಿಕ್ಸ್ ಸಲಾಗ ಅದನ್ನ ಸೋಲ್ಡ್ ಮಾಡ್ತೀವಿ ಅಂತ ಹೇಳ್ಬೋದು. ಎಕನಾಮಿಕ್ ಅಂದ್ರೆ ನಿಮ್ದು ಮನಿ ನಡ್ಸಕ್ ಇರ್ಬೋದು, ಇಲ್ಲಾಂದ್ರೆ ಒಂದ್ ದೇಶ ನಡ್ಸಕ್ ಇರ್ಬೋದು, ಒಂದ್ ಊರ್ ನಡ್ಸಕ್ ಇರ್ಬೋದು. ಸೊ ಈ ಜಸ್ಟ್ ವಿಲ್ ಟೇಕ್ ಆಸ್ ನಮ್ ಮನಿ ನಡ್ಸಕ್ ನಾವು ಎಕನಾಮಿಕ್ ಸಲಾಗ ಸಮ್ ಥಿಂಗ್ಸ್ ವಿ ಆರ್ ಟೇಕನ್ ಫ್ರಮ್ ದ ಫಾರೆಸ್ಟ್ ಅಂಡ್ ವಿ ಆರ್ ಗೋಯಿಂಗ್ ಟು ಸೆಲ್ ಅಂತಾನೆ ಹೇಳ್ಬೋದು. ಸೊ ಅದ್ರಾಗ ಏನದ ನಾನ್ ಟಿಂಬರ್ ಫಾರೆಸ್ಟ್ ಅಂತ ಫ್ಯೂಲ್ ವುಡ್, ಫ್ರೂಟ್ಸ್, ಫೈಬರ್, ಹನಿ, ಗಮ್ ಇವೆಲ್ಲ ನಾವು ತಗೋತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಟಿಂಬರ್ ಫಾರ್ ಕನ್ಸ್ಟ್ರಕ್ಷನ್ ಅಂಡ್ ಇಂಡಸ್ಟ್ರಿಯಲ್ ಏರಿಯಾಸ್. ಟಿಂಬರ್, ಓಕೆ, ಟೊಣಗಿ ಅಂತ ಹೇಳ್ತಾರಲ್ಲ ನಾವು, ಟೊಂಗಿ. ಓಕೆ, ಸೊ ಅದನ್ನ ನಾವು ಕನ್ಸ್ಟ್ರಕ್ಷನ್ ಸಲಾಗ ಮತ್ತೆ ಇಂಡಸ್ಟ್ರಿಯಲ್ ಯೂಸಸ್ ಸಲಾಗ ನಾವು ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಕೇನ್ ಅಂಡ್ ಬ್ಯಾಂಬೂ ಪ್ರಾಡಕ್ಟ್ಸ್. ಬ್ಯಾಂಬೂ ಸ್ಟಿಕ್ಸ್, ಬ್ಯಾಂಬೂ ಟ್ರೀ ಇರ್ತದ, ನೆನಪದ ನಿಮ್ಗ? ಅದರಿಂದ ಬ್ಯಾಂಬೂ ಸ್ಟಿಕ್ಸ್ ತಗೊಂಡ್ ನಾವೆಲ್ಲ ಫರ್ನಿಚರ್ ಮಾಡ್ಕೋತೀವಿ. ಓಕೆ, ವುಡನ್ ಏನಾರ ವರ್ಕ್ಸ್ ಇದ್ರೆ ಅದನ್ನ ಮಾಡ್ಕೋತೀವಿ. ಓಕೆ, ಸೊ ಕೇನ್ ಮತ್ತೆ ಬ್ಯಾಂಬೂ ಪ್ರಾಡಕ್ಟ್ಸ್ ತಗೊಂಡು ನಾವು ಮಾರಿ ಅದರ ರಿಲೇಟೆಡ್ ಏನಾದ್ರು ಫರ್ನಿಚರ್ ವರ್ಕ್, ವುಡನ್ ವರ್ಕ್ಸ್ ಇವೆಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ದೀಸ್ ಆರ್ ದ ಸಮ್ ಮಾರ್ಕೆಟ್ ಯೂಸ್ ಆಫ್ ಪ್ರೊಡಕ್ಟ್ ಯೂಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ಏನ್ ನೋಡಿದ್ರಿ, ಲೋಕಲ್ ಯೂಸ್ ನೋಡಿದ್ರಿ, ಆಮೇಲೆ ಮಾರ್ಕೆಟ್ ಅಥವಾ ನಿಮ್ದು ಎಕನಾಮಿಕಲ್ ಯೂಸ್ ನೋಡಿದ್ರಿ. ಸೊ ನೆಕ್ಸ್ಟ್ ಎಕೋಸಿಸ್ಟಮ್ ಸರ್ವಿಸಸ್ ಅಂತ ಹೇಳ್ತಾನೆ. ಓಕೆ,
ಓಕೆ. ಎಕೋಸಿಸ್ಟಮ್ ಸರ್ವಿಸಸ್ ಸಲಾಗ ಏನೇನ್ ಅಂದ್ರೆ ಎಕೋಸಿಸ್ಟಮ್ ಸರ್ವಿಸಸ್ ನಮ್ಗೆ ಏನೇನ್ ಸರ್ವಿಸಸ್ ಸಿಗ್ತದ ಲೈಕ್ ಫಾರೆಸ್ಟ್ ನಿಂದ ಎಕೋ ರಿಲೇಟೆಡ್ ಎಕೋಸಿಸ್ಟಮ್ ಅಂತಂದ್ರೆ ಲೈಕ್ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ನಮ್ಗೆ ಏನು ಸರ್ವಿಸಸ್ ಸಿಗ್ತದ ಅಂತ ಹೇಳ್ತಾರೆ. ಓಕೆ. ದಿಸ್ ರೆಫರ್ಸ್ ಟು ದ ರೋಲ್ ಆಫ್ ಫಾರೆಸ್ಟ್ ಇನ್ ಮೇಂಟೈನಿಂಗ್ ದ ನಾರ್ಮಲ್ ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ನಾಗ ಸಮ್ ನಾರ್ಮಲ್ ಫಂಕ್ಷನ್ಸ್ ನ ಮೈಂಟೈನ್ ಮಾಡಕ್ಕೆ ಇದು ಹೆಲ್ಪ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ. ಸೊ ದ ಫಸ್ಟ್ ಒನ್ ಇಸ್ atmospheric and climate regulation. Okay. ಸೊ ಅಟ್ಮಾಸ್ಫಿಕ್ ಮತ್ತೆ ಕ್ಲೈಮೆಟಿಕ್ ರೆಗ್ಯುಲೇಷನ್ ಒಳಗೆ ಹೆಂಗ್ ನಮಗೆ ಹೆಲ್ಪ್ ಮಾಡ್ತದೆ ಫಾರೆಸ್ಟ್ ಅಂತಂದ್ರೆ ಫಾರೆಸ್ಟ್ ಮೇಂಟೈನ್ಸ್ ದ ಬ್ಯಾಲೆನ್ಸ್ ಬಿಟ್ವೀನ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ದೇ ಅಬ್ಸರ್ವ್ ಸೋಲಾರ್ ಹೀಟ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಹೆಲ್ಪ್ ಇನ್ ಕ್ಲೈಮೇಟ್ ಕೂಲಿಂಗ್. ಓಕೆ. ನೋಡ್ರಿ ನಿಮ್ದ ಬಿಟ್ಟಿದ್ದ ಕಾರ್ಬನ್ ಡೈಆಕ್ಸೈಡ್ ನ ಫಾರೆಸ್ಟ್ ತಗೋತದ. ಫಾರೆಸ್ಟ್ ಏನ್ ಕೊಡ್ತದೆ ನಿಮ್ಗ ಆಕ್ಸಿಜನ್ ನ ಕೊಡ್ತದೆ. ಸೊ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನಡ್ಬೇಕ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡ್ತದ ಅಂತ ಹೇಳ್ತಾರೆ ಯಾವುದು ಫಾರೆಸ್ಟ್. ಓಕೆ. ನೆಕ್ಸ್ಟ್ ಆಮೇಲೆ ಸೋಲಾರ್ ಹೀಟ್ ಸನ್ ನಿಂತ ಬರೋದನ್ನ ಹೀಟ್ ಅದು ಅಬ್ಸರ್ವ್ ಮಾಡಿ ಕ್ಲೈಮೇಟ್ ನ ಕೂಲ್ ಆಗಿ ಇಡ್ತದ ಅಂತ ಹೇಳ್ತಾನೆ. ಓಕೆ. ಸೊ ಫಾರೆಸ್ಟ್ ನಿಂತ ನಮ್ಗೆ ಅಟ್ಮಾಸ್ಫಿಯರಿಕ್ ಮತ್ತೆ ಕ್ಲೈಮೇಟ್ ರೆಗ್ಯುಲೇಷನ್ಸ್ ಲಾಗಿ ಏನ್ ಯೂಸ್ ಆಗತ್ತದ ಅಂದ್ರೆ ಒಂದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮೇಂಟೈನ್ ಮಾಡಕತ್ತದ. ಇನ್ನೊಂದು ಸೋಲಾರ್ ನಿಂದ ಅಂದ್ರೆ ಸನ್ ನಿಂತ ಬರೋದ್ ಹೀಟ್ ನ ಅಬ್ಸರ್ವ್ ಮಾಡಿ ಕ್ಲೈಮೇಟ್ ನ ಕೂಲಿಂಗ್ ಇರ್ತದ ಅಂತ ಹೇಳ್ತಾನೆ. ನೀವು ನೋಡ್ರಿ ಅದಕ್ಕೆ ನೀವು ಫಾರೆಸ್ಟ್ರಿಯಲ್ ಏರಿಯಾಸ್ ಇರ್ತಾವ ನೋಡ್ರಿ. ಓಕೆ. ಸೊ ಫಾರೆಸ್ಟ್ರಿಯಲ್ ಏರಿಯಾಸ್ ಕಡೆ ಹೋದ್ರಿಂದ ಯಾಕಲ್ಲೆಲ್ಲ ತಣ್ಣಗಿರ್ತದೆ ಕ್ಲೈಮೇಟ್ ಅಂತಂದ್ರೆ ಅದು ಅಬ್ಸರ್ವ್ ಮಾಡ್ತದೆ. ಓಕೆ. ಲೈಕ್ ಯು ಕ್ಯಾನ್ ಗೋ ಫಾರ್ ಪ್ಲೇಸಸ್ ಲೈಕ್ ಕರ್ನಾಟಕ ಒಳಗಂದ್ರ ಸೌತ್ ಕಡೆ ಹೋಗ್ರಿ. ಸೌತ್ ಕರ್ನಾಟಕ ಲೈಕ್ ಮೈಸೂರು ಇರ್ಬೋದು. ಓಕೆ. ಮೈಸೂರು ಬಿಸಿಲಲ್ಲಿ ಇದು ಇರ್ತಾವ ನೋಡ್ರಿ. ಅವ್ ಯಾವ ಪ್ಲೇಸಸ್ ಕರ್ನಾಟಕ ಒಳಗೆ ಯಾವ್ದು ನೆನಪದಾವೇನು ಜಾಸ್ತಿ ಮಳಿ ಬರುತ್ತೆ? ಮಲೆನಾಡು. ಓಕೆ. ಮಲೆನಾಡು, ಉಡುಪಿ, ದೆನ್ ಯಾವ ಪ್ಲೇಸಸ್ ಅದಾವ. ಓಕೆ. ಸೊ ಅಂತಲ್ಲೆಲ್ಲ ಹೋಗ್ರಿ. ಅಲ್ಲೆಲ್ಲ ಜಾಸ್ತಿ ಫಾರೆಸ್ಟ್ ಏರಿಯಾಸ್ ಅದಾವ. ಓಕೆ. ಅಲ್ಲೆಲ್ಲ ಏನ್ ಮಾಡ್ತದೆ ನೋಡ್ರಿ. ಮಡಿಕೇರಿ. ಸೊ ದೀಸ್ ಆರ್ ದ ಸಮ್ ಪ್ಲೇಸಸ್ ವೇರ್ ವಿ ಆರ್ ಗೆಟಿಂಗ್ ಅ ಕೂಲ್ ಕ್ಲೈಮೇಟ್. ಓಕೆ. ಸೊ ಜಾಸ್ತಿ ಯಾವ್ದೇ ಇರ್ಲಿ ಸೌತ್ ಇಂಡಿಯಾ ಕಡೆ ಜಾಸ್ತಿ ನೋಡ್ತಿರ್ತೀವಿ. ಓಕೆ. ಮಡಿಕೇರಿ, ಆಗುಂಬೆ, ಉಡುಪಿ, ಆಮೇಲೆ ಕೂರ್ಗ್. ಓಕೆ. ದೀಸ್ ಎಲ್ಲ ಅಲ್ಲೆಲ್ಲ ನಮ್ಗೆ ಸೌತ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲಾ ಕಡೆ ಸೌತರ್ನ್ ಕಡೆ ನಮ್ಗ ಕೂಲ್ ಕ್ಲೈಮೇಟ್ ಎದಕ್ ಇರ್ತದೆ ಅಂತಂದ್ರೆ ಅಲ್ಲಿ ನಮಗ ಇದು ಸಿಗ್ತದೆ ಏನೋ ಸನ್ ಅಬ್ಸರ್ವ್ ಮಾಡ್ತದೆ. ಫಾರೆಸ್ಟ್ರಿಯಲ್ ಏರಿಯಾಸ್ ಇದ್ದ ಸಲಾಗ ಸನ್ ಅಬ್ಸರ್ವ್ ಮಾಡಿ ನಮ್ಗ ಕೂಲ್ ಕ್ಲೈಮೇಟ್ ನ ಮೇಂಟೈನ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ. ಸೊ ಅದನ್ನ ನಾವು ಸರ್ವಿಸಸ್ ಫ್ರಮ್ ದ ಫಾರೆಸ್ಟ್ ಅದನ್ನ ನಾವು ತಗೋತೀವಿ. ಓಕೆ. ಸೊ ನೆಕ್ಸ್ಟ್ ಸರ್ವಿಸಸ್ ಇಸ್ ಎರೋಷನ್ ಕಂಟ್ರೋಲ್. ಓಕೆ. ಸಾಕಿನ್ನ ನಿಮ್ಗೆ ಗೊತ್ತಿದ್ರೆ ಸಾಕಷ್ಟೇ. ಓಕೆ. ಎರೋಷನ್ ಕಂಟ್ರೋಲ್ ಅಂದ್ರೆ ಏನ್ ನೋಡ್ರಿ. ಫಾರೆಸ್ಟ್ ಫಾರ್ಮ್ಲಿ ಬೈಂಡ್ ಟು soil and prevents its erosion by wind and water. It also leads to flood control. Okay. So ಅಂದ್ರೆ ನಿಮ್ದು ಸಾಯಿಲ್ ಬೈಂಡ್ ಮಾಡ್ತದ. ಫಾರೆಸ್ಟ್ ಅಂದ್ರೆ ಗಟ್ಟಿಯಾಗಿ ಮಾಡ್ಕೊತದ ನಿಮ್ ಸಾಯಿಲ್. ಓಕೆ. ಸಾರಿ, ಸಾಯಿಲ್ ಏನಿರ್ತಲ್ಲ ಗಟ್ಟಿಯಾಗಿ ಮಾಡ್ಕೊತದ. ಗಟ್ಟಿಯಾಗಿ ಮಾಡ್ಕೊಂಡು ಏನಿರ್ತದೆ ಏನಾದ್ರೂ ಎರೋಷನ್ ಬಂದು ಅಂದ್ರೆ ವಿಂಡ್, ವಾಟರ್. ಓಕೆ. ಸೊ ಎರೋಷನ್ ಅಂತಂದ್ರೆ ಜೋರಾಗಿ ಫೋರ್ಸ್ ಬಂತ ಅಂತಂದ್ರೆ ಅದಕ್ಕೆ ಕಂಟ್ರೋಲ್ ಮಾಡ್ತದೆ ಅಂತ ಹೇಳ್ತಾರೆ. ಫ್ಲೋಡ್ ಕಂಟ್ರೋಲ್ ಇರ್ಬೋದು, ವಿಂಡ್ ಕಂಟ್ರೋಲ್ ಇರ್ಬೋದು. ಸೊ ಇವೆಲ್ಲ ಏನದ ಸಾಯಿಲ್ ಬೈಂಡ್ ಮಾಡಿ ಇಟ್ಕೊಂಡು ನಿಂತ ಫಾರೆಸ್ಟ್ ಏನ್ ಮಾಡ್ತದ ಗಟ್ಟಿ ಮಾಡ್ತದ ಸಾಯಿಲ್ ನ. ಓಕೆ. ಸೊ ಅದರಿಂದ ಏನಾಗ್ತದೆ ಏನಾದ್ರೂ ಕಂಟ್ರೋಲ್, ಫ್ಲೋಡ್ ಕಂಟ್ರೋಲ್ ಇರ್ಬೋದು, ವಿಂಡ್ ಕಂಟ್ರೋಲ್ ಇರ್ಬೋದು, ವಾಟರ್ ಕಂಟ್ರೋಲ್. ಸೊ ಏನಾದ್ರೂ ಇದ್ರೆ ಅದು ಕಂಟ್ರೋಲ್ ಮಾಡ್ಕೊತದ ಅಂತ ಹೇಳ್ತಾನೆ. ಓಕೆ. ಸೊ ಫಾರೆಸ್ಟ್ರಿಯಲ್ ಏರಿಯಾಸ್ ಹೆಲ್ಪ್ ಇನ್ ಕಂಟ್ರೋಲಿಂಗ್ ದ ವಿಂಡ್ ಅಂಡ್ ವಾಟರ್ ಬಿಕಾಸ್ ಆಫ್ ದ ಸಾಯಿಲ್ ಅಂತ ಹೇಳ್ಬೋದು. ಓಕೆ. ಸೊ ನೆಕ್ಸ್ಟ್ ಸರ್ವಿಸ್ ಇಸ್ ವಾಟರ್ ಶೆಡ್ ಪ್ರೊಟೆಕ್ಷನ್. ಸೊ ವಾಟರ್ ಶೆಡ್ ಪ್ರೊಟೆಕ್ಷನ್ ಅಂದ್ರೆ ಏನ್ ನೋಡ್ರಿ. ಫಾರೆಸ್ಟ್ ಹೆಲ್ಪ್ಸ್ ಇನ್ ಅಬ್ಸರ್ವಿಂಗ್ ದ ರೈನ್ ವಾಟರ್ ಟು ಸಾಯಿಲ್ ವಿಚ್ ಇನ್ಕ್ರೀಸಸ್ ದ ಗ್ರೌಂಡ್ ಲೆವೆಲ್. ಓಕೆ. ವಾಟರ್. ಓಕೆ. ಮಳಿ ನಮ್ದ ಮನೆ ಏರಿಯಾ ಒಳಗೆ ಏನಾಗ್ತದೆ ಮಳಿ ಬಂದ್ರೆ ಹರ್ಕೊಂಡ್ ಹೋಗ್ತದೆ. ಓಕೆ. ಹರ್ಕೊಂಡ್ ಹೋಗಿ ಎಲ್ಲೋ ಒಂದ್ ಕಡೆ ಹೋಗಿ ಮೂಡ್ತದೆ. ಓಕೆ. ಬಟ್ ನೀವು ಫಾರೆಸ್ಟ್ ಒಳಗ್ ಮಳಿ ಬಂದ್ರೆ ಏನ್ ಮಾಡ್ತದೆ ಅದು ಅಬ್ಸರ್ವ್ ಮಾಡ್ಕೋತದೆ. ಸಾಯಿಲ್ ಗಟ್ಟಿ ಇರ್ತದೆ. ಸಾಯಿಲ್ ಗಟ್ಟಿ ಇರೋದ್ರಿಂದ ವಾಟರ್ ನ ಅಬ್ಸರ್ವ್ ಮಾಡ್ತದೆ. ಸೊ ಅಬ್ಸರ್ವ್ ಮಾಡೋದ್ರಿಂದ ಏನಾಗ್ತದೆ ಅಂಡರ್ ಗ್ರೌಂಡ್ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ಬೋದು. ಓಕೆ. So that is one other services which we are getting from the forest. Okay. So these are the some ಸರ್ವಿಸಸ್ ಅಂತ ಹೇಳ್ಬೋದು. ಅಂದ್ರೆ ಅಟ್ಮಾಸ್ಫಿಯರ್ ಒಳಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ನ ಮೇಂಟೈನ್ ಮಾಡ್ತದೆ. ಆಮೇಲೆ ಸನ್ ಇಂದ ಹೀಟ್ ನ ಅಬ್ಸರ್ವ್ ಮಾಡ್ತದೆ. ಕ್ಲೈಮೇಟ್ ನ ಮೇಂಟೈನ್ ಮಾಡ್ತದೆ. ಕೂಲಿಂಗ್ ಮೇಂಟೈನ್ ಮಾಡ್ಕೊಂಡು ಇಟ್ಕೊತದ ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್ ಸಾಯಿಲ್ ನ ಬೈಂಡ್ ಮಾಡ್ತದೆ ಅಂದ್ರೆ ಗಟ್ಟಿ ಮಾಡಿ ಏನಾದ್ರೂ ಫ್ಲೋಡ್ ಕಂಟ್ರೋಲ್ಗಳು ಬಂದು ಅಂದ್ರೆ ಅದನ್ನ ಪ್ರಿವೆಂಟ್ ಮಾಡ್ತದೆ ಅಂತ ಹೇಳ್ಬೋದು. ಯಾವುದು ಫಾರೆಸ್ಟ್. ಓಕೆ. ಸೊ ನೆಕ್ಸ್ಟ್ ಏನಂತಂದ್ರೆ ರೈನ್ ವಾಟರ್ ನ ಅಬ್ಸರ್ವ್ ಮಾಡಿ ನಮ್ದ
ಗ್ರೌಂಡ್ ಲೆವೆಲ್ ವಾಟರ್ ಲೆವೆಲ್ ನ ಇನ್ಕ್ರೀಸ್ ಮಾಡ್ಕೋತ ಅಂತ ಹೇಳಿ. ಸೊ ನೋಡ್ರಿ ಇಷ್ಟೆಲ್ಲ ನಮಗ ಯೂಸಸ್ ಅದ ಅಂದ್ರೆ ಫಾರೆಸ್ಟ್ ಇರೋದ್ರಿಂದ ನಮ್ದು ಎಕೋಸಿಸ್ಟಮ್ ಮೇಲೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಅದ. ಓಕೆ, ಬಟ್ ನಾವೇನ್ ಮಾಡತ್ತೀವಿ ಅದನ್ನ ಫಾರೆಸ್ಟ್ ನ ಕಡ್ದು ಹಾಕತ್ತೀವಿ. ರೀಸೆಂಟ್ಲಿ 2 to 3 days back we have seen some news. Some XYZ person, I'm not going to say his name, some XYZ person is um, ಫಾರೆಸ್ಟ್ ನ ಕಡಿದು ಏನೋ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀನಿ ಅಂತ ಹೇಳಿ ಏನೋ ನ್ಯೂಸ್ ನ ಬಂದಿತ್ತು. ಓಕೆ, ಇಫ್ ಯು ಹ್ಯಾವ್ ಸೀನ್ ದ ನ್ಯೂಸ್ ದೆನ್ ಯು ವಿಲ್ ರಿಮೆಂಬರ್. ಓಕೆ, ಸೊ ರೀಸೆಂಟ್ಲಿನೇ ಅವನ ಮ್ಯಾಗೆ ಕೇಸ್ ಹಾಕ್ಯಾರ. ಓಕೆ, ಸೊ ಕೇಸ್ ಹಾಕಿ ಫಾರೆಸ್ಟ್ ಏರಿಯಾ ಕಡ್ದು ಏನೋ ಮಾಡ್ತೀನಿ ಅನ್ನಕತ್ತ. ಸೊ ಅವನ ಮೇಲೆ ಕೇಸ್ ಹಾಕ್ಯಾರ. ಸೊ ದೀಸ್ ಆರ್ ಸಮ್ ಪೀಪಲ್ಸ್ ಹೂ ಆರ್ ಗೋಯಿಂಗ್ ಟು ಡೆಸ್ಟ್ರಾಯ್ ಫಾರೆಸ್ಟ್. ಓಕೆ, ಇದನ್ನೆಲ್ಲ ಫಾರೆಸ್ಟ್ ನಾವು ಡೆಸ್ಟ್ರಾಯ್ ಮಾಡೋದ್ರಿಂದ ನೋಡ್ರಿ ನಮ್ಗ ಎಷ್ಟು ಇದು ಆಗ್ತದ, ಡಿಸ್ಅಡ್ವಾಂಟೇಜಸ್ ಆಗ್ತದೆ. ಅದನ್ನು ಕೊಟ್ಟಾನ ನಿಮ್ಗೆ ನೆಕ್ಸ್ಟ್ ಕ್ಲಾಸಸ್ ನಾಗ ಗೊತ್ತಾಗ್ತದೆ. ನೀವೆಲ್ಲ ಕಡದ್ನಿಂದ ಹಾಕೋದ್ರಿಂದ ಏನೇನ್ ಡಿಸ್ಅಡ್ವಾಂಟೇಜಸ್ ಆಗತ್ತದ ನಿಮ್ಗಂತ ನೆಕ್ಸ್ಟ್ ಕ್ಲಾಸಸ್ ನಾವು ನೋಡ್ತೀವಿ. ಓಕೆ, ಸೊ ಅಂಡ್ ಲಾಸ್ಟ್ ಇಸ್ ಅದರ್ ಯೂಸಸ್ ಅಂತ ಕೊಟ್ಟಾನ. Some of the important other resources rendered by forest are education, recreation, research, social, religious, and spiritual needs. Forests play an important role as ecotourism sort, both local as well as foreign. Okay, so even not only ಇವೆಲ್ಲ ನಮಗ್ ಜನರಲ್ ಆಗಿ ಅದು, ಬಟ್ ಇವನ್ ನಾವು ಎಜುಕೇಶನ್ ಒಳಗ, ರಿಸರ್ಚ್ ಒಳಗ, ಸೋಷಿಯಲ್, ರಿಲಿಜಿಯಸ್, ಸೊ ಎಲ್ಲಕ್ಕೂ ನಾವು ಫಾರೆಸ್ಟ್ ಇಲ್ಲ ಅಂತಂದ್ರೆ ನಾವೇನು ಮಾಡಕ್ ಬರಂಗಿಲ್ಲ. ದೇರ್ ಆರ್ ಮೆನಿ ಪೀಪಲ್ಸ್ ಹೂ ಆರ್ ವರ್ಕಿಂಗ್ ಇನ್ ದ ಟೂರಿಸಂ ಡಿಪಾರ್ಟ್ಮೆಂಟ್. ಓಕೆ, ಹೂ ಆರ್ ಸ್ಟಡಿಂಗ್ ಫಾರ್ ದ ಟೂರಿಸಂ ಡಿಪಾರ್ಟ್ಮೆಂಟ್ ಅಥವಾ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್. ದೋಸ್ ಪರ್ಟಿಕ್ಯುಲರ್ ಪರ್ಸನ್ಸ್ purposely they will choose their education for the forest. Okay, ಸೊ ಅದನ್ನ ಅಂತಲೇ ಅವರಿಗೆಲ್ಲ ನಮ್ಗೆ ಫಾರೆಸ್ಟ್ ರಿಲೇಟೆಡ್ ಸ್ಟಡಿ ಮಾಡ್ಬೇಕಾಗ್ತದೆ. ಇವನ್ ರಿಸರ್ಚಸ್ ಇರ್ತದೆ. ಓಕೆ, ಇವನ್ ರಿಲಿಜಿಯಸ್ ಅಂಡ್ ಸ್ಪಿರಿಚುವಲ್ ನೀಡ್ಸ್. ಓಕೆ, as our Indian country is a religious country, we believe in trees. Okay, ನೀವು ನೋಡ್ಬೋದು ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ತಾರ. ಓಕೆ, ಆ ಟ್ರೀಗ್ ಪೂಜೆ ಮಾಡ್ತಾರೆ, ಈ ಪೂಜೆ ಮಾಡ್ತಾರೆ. ಓಕೆ, ಸೊ ರಿಲಿಜಿಯಸ್ ಸ್ಪಿರಿಚುವಲ್ ನೀಡ್ಸ್ ಸಿಗಂಗಿಲ್ಲ ಇಫ್ ಫಾರೆಸ್ಟ್ ಆರ್ ಡೆಸ್ಟ್ರಾಯ್ಡ್. ಅದನ್ನು ಸಿಗಂಗಿಲ್ಲ ನಮಗ. ಎಜುಕೇಶನ್ ರಿಲೇಟೆಡ್ ಏನೂ ಸಿಗಂಗಿಲ್ಲ. ರಿಸರ್ಚಸ್ ಮಾಡಕ್ ಬರಂಗಿಲ್ಲ. ಈವನ್ ಎಕೋ ಟೂರಿಸಂ. ಓಕೆ, ನೀವು ಫಾರೆಸ್ಟ್ ರಿಲೇಟೆಡ್ ಏರಿಯಾನ ನೀವು ಟೂರಿಸಂ ಅಂತ ಮಾಡ್ಕೊಂಡು ಅಲ್ಲೇನಾದ್ರೂ ಲೈಕ್ ನೀವು ಬಿಸ್ನೆಸ್ ನ ಮಾಡ್ಕೋಬಹುದು ಟೂರಿಸಂ ರಿಲೇಟೆಡ್ ಅಂತ. ನೀವು ಅದನ್ನೇ ಇರ್ಲಿಲ್ಲ ಅಂತಂದ್ರೆ ನಿಮಗೆ ಲೋಕಲ್ ಟೂರಿಸಂ ಆಗಂಗಿಲ್ಲ, ಫಾರಿನ್ ಟೂರಿಸಂ ಆಗಂಗಿಲ್ಲ ಅಂತ. ಸೊ ದೀಸ್ ಆರ್ ದ ಸಮ್ uses what we are getting from the forest ಅಂತ ಹೇಳ್ತಾನೆ. ಸೊ he has explained in a bit wise, topic to topic explain ಮಾಡೋಣ. ವೆರಿ ಗುಡ್. ಫಸ್ಟ್ ಏನ್ ಹೇಳ್ದ, ಲೋಕಲ್ ಕನ್ಸಂಪ್ಟಿವ್ ಯೂಸಸ್ ಅಂತ ಹೇಳಿದ. ಓಕೆ, ಲೈಕ್ ನಮಗ್ ಜನರಲ್ ಆಗಿ ಏನೇನ್ ಬೇಕು ಒಂದ್ ಮನುಷ್ಯನಿಗೆ ಬದುಕಬೇಕಾಗಿತ್ತಂದ್ರ ಫಾರೆಸ್ಟ್ ನಿಂತ ಏನೇನ್ ಬೇಕು ಅದನ್ನ ನೋಡಿದ್ವಿ. ಓಕೆ, ಸೊ ನೆಕ್ಸ್ಟ್ he has explained about the market use, productive use. ಓಕೆ, ಮಾರ್ಕೆಟ್ ಸಲಾಗ ನಾವು ನಮ್ದು ಎಕನಾಮಿಕ್ ರೇಟ್ ಸಲಾಗ ನಾವು ಏನೇನ್ ಯೂಸ್ ಮಾಡ್ಕೋತೀವಿ ಅದನ್ನ ನೋಡಿದ್ವಿ. ಆಮೇಲೆ ಎಕೋಸಿಸ್ಟಮ್ ಅಂದ್ರ ಎಕೋಸಿಸ್ಟಮ್ ಹೆಂಗ್ ಮೈಂಟೈನ್ ಆಗಾಕತ್ತದ, ಹೆಂಗ್ ಬ್ಯಾಲೆನ್ಸ್ ಆಗಾಕತ್ತದ ಅದನ್ನ ನೋಡಿದ್ವಿ. ನೆಕ್ಸ್ಟ್ ಸಮ್ ಅದರ್ ಯೂಸಸ್ ಹ್ಯಾಸ್ ಸೈಡ್. ಓಕೆ, ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಆರ್ ಸಮ್ uses of the forest ಅಂತ ಹೇಳ್ಬೋದು. ಓಕೆ, ಸೊ ವಿಲ್ ಸ್ಟಾಪ್ ನೌ ಬಿಕಾಸ್ ಇಟ್ಸ್ already 6. Okay, 6 minutes left ಅದ. So today's class we have seen about, just a second, I'll make a glance here. Okay, in this today's class we have seen about forest. Okay, forest related ನೋಡಿದ್ವಿ. ಇನ್ನ the continuation of the forest ಅದ ಇನ್ನ. Okay, first forest ಅಂತ ಏನ್ ನೋಡಿದ್ವಿ. Okay, ಆಮೇಲೆ ಎಷ್ಟು ಟೈಪ್ಸ್ ಆಫ್ ಫಾರೆಸ್ಟ್ ಅದಾವಂತ ನೋಡಿದ್ವಿ. ಆಮೇಲೆ ಯೂಸಸ್ ಆಫ್ ಫಾರೆಸ್ಟ್ ನ ನೋಡಿದ್ವಿ. ಓಕೆ, so next we'll continue in the next class. Hope everyone understood the today's class. Everyone understood the today's class? Uses, forest and its uses. Tilita, please reply. I won't reply. Yes, ma'am. Yes, ma'am. ಬೈದಾಗ ನೀವು Yes, ma'am. ರಿಪ್ಲೈ ಮಾಡೋರು. ಒಂದ್ ಸದ್ಯಕ್ಕೆ ಹೇಳಿದ್ರೆ ರಿಪ್ಲೈ ಮಾಡಕ್ ಬರಂಗಿಲ್ಲ. ನಾವು ಒಟ್ಟ ಜೋರ್ಸಾಗಿ ಬದ್ರದಾಕ ನೀವು ರಿಪ್ಲೈ ಮಾಡೋರು. Here, ma'am. Okay. Okay, very good. Hope BCom students you are understanding my classes.
Please, BCS students, I know that you are understanding. I got already a feedback from you all. Okay. BCom students, it's first class. Means I am the first sati ತಗೋಕತ್ತೀನಿ ನಿಮಗೆ. Understand ಆಗಕತ್ತಿದೆ? Please, BCom students, please reply. You all are understanding this? Okay. Okay, fine then. Okay. So we'll stop now. Good day. We'll continue in the next class. Okay. Thank you all.